ದೇವರ ಆತ್ಮ ವಚನದಲ್ಲಿ ಹೇಳುತ್ತಿದೆ, ಒಬ್ಬ ರಾಜ ಧರ್ಮದಿಂದ ರಾಜ್ಯಭಾರ ಮಾಡುತ್ತಾನೆ ಮತ್ತು ರಾಜಕುಮಾರರು ನ್ಯಾಯದಿಂದ ಆಳುತ್ತಾರೆ. ಮತ್ತು ಪ್ರತಿಯೊಂದು ಬಿರುಗಾಳಿಯಿಂದ ಅಡಿಕೊಳ್ಳುವ ಸ್ಥಳವು ಮಳೆಯಿಂದ ಆಶ್ರಯವಾಗಿರುತ್ತದೆ. ನೀರಿಲ್ಲದ ದೇಶದಲ್ಲಿ ನೀರಿನ ಬುಗ್ಗೆಗಳು ಮತ್ತು ತೃಪ್ತಿಕರವಾದ ಬಾಯಾರಿಕೆ. ಭೂಮಿಯಲ್ಲಿ ದೊಡ್ಡ ಬಂಡೆಯ ನೆರಳು, ಆ ಸಮಯದಲ್ಲಿ ನೋಡುವವರ ಕಣ್ಣುಗಳು ಮಂಜಾಗುವುದಿಲ್ಲ. ಪ್ರತಿಯೊಂದು ಮಳೆಯಿಂದ ಆಶ್ರಯ ಸಿಗುತ್ತದೆ. ಮಳೆ ಬಂದಾಗ ಜನರು ಮರದ ಕೆಳಗೆ ನಿಲ್ಲುತ್ತಾರೆ. ನೀನು ಒಂದು ಮರದಂತೆ ಇರುತ್ತೀಯಾ ಅಂತ ದೇವರು ಹೇಳಿದ. ಜನರ ಲೈಫ್ನಲ್ಲಿ ಕಷ್ಟ ಬಂದಾಗ ಅವರು ನಿಮಗೆ ಕಾಲ್ ಮಾಡ್ತಾರೆ. ಖಮ್ರಾ ಚರ್ಚ್ಗೆ ಹೋಗುವ ಈ ವ್ಯಕ್ತಿಗೆ ನಾನು ಫೋನ್ ಮಾಡುತ್ತೇನೆ, ನಾನು ಗುಣಮುಖನಾಗಬಲ್ಲೆ ಎಂದು ಅವರು ನನಗೆ ಹೇಳಿದ್ದರು. ಅಲ್ಲಿ ಜನರು ಗುಣಮುಖರಾಗುತ್ತಾರೆ. ಇಲ್ಲವೇ ದೇವರು ಒಂದು ಪವಾಡವನ್ನು ಮಾಡಿ ಅವರ ದುಃಖಗಳನ್ನು ದೂರ ಮಾಡಿ ಅವರನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತಾನೆ. ನೀವು ಧಾರ್ಮಿಕವಾಗಿ ಜೀವನ ನಡೆಸಿದಾಗ, ನೀವು ರೈಚಿಯಸ್ ಲೈಫ್ ನಡೆಸಿದಾಗ ನಿಮ್ಮ ಸುತ್ತಮುತ್ತಲು ಇದೇ ಶಕ್ತಿ ಇರುತ್ತೆ. ದೇವರು ಒಂದು ಔರಾ ಕ್ರಿಯೇಟ್ ಮಾಡ್ತಾನೆ, ನಿಮ್ಮ ಸುತ್ತ ಒಂದು ಗ್ಲೋರಿ ಕ್ರಿಯೇಟ್ ಮಾಡ್ತಾನೆ ನೀವು ಧಾರ್ಮಿಕವಾಗಿ ಜೀವನ ನಡೆಸಿದಾಗ.